ನಮಸ್ಕಾರ. ನಿಮ್ಮೆಲ್ಲರಿಗೂ PSC ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ಪ್ರಥಮ PUCಗೆ ಸಂಬಂಧಪಟ್ಟಂತೆ ಪ್ರಥಮ PUCಯ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಈ ಒಂದು ಪರೀಕ್ಷೆಯ ಪ್ಯಾಟರ್ನ್ ಯಾವ ರೀತಿಯಾಗಿರಲಿದೆ, ಅಂದರೆ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರಲಿದೆ, ಅದರಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಯಾವ ವಿಭಾಗದಲ್ಲಿ ಹೆಚ್ಚುವರಿಯಾಗಿ ಬರುತ್ತೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಈ ಬ್ಲೂ ಪ್ರಿಂಟನ್ನು ನೀವು ನೋಡ್ಬೋದು. ಈ ಬ್ಲೂ ಪ್ರಿಂಟ್ನ ಪ್ರಕಾರ ನಾವು ಈ ಒಂದು ಪ್ರಶ್ನೆ ಪತ್ರಿಕೆ ಸುಮಾರು 215 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. 215 ಅಂಕಗಳ ಪ್ರಶ್ನೆ ಪತ್ರಿಕೆ. ಬಟ್ ನಾವು ಅದರಲ್ಲಿ ಬರೀಬೇಕಾಗಿರುವಂಥದ್ದು ಕೇವಲ 100 ಅಂಕದ ಪ್ರಶ್ನೆ. ನೋಡಿ, ಬಹಳಷ್ಟು ಆಯ್ಕೆಗೆ ಅವಕಾಶ ಇರೋದರಿಂದ ಇವತ್ತು ನಾವು ಕೆಲವೊಂದು ವಿಷಯ ಹಾಗೂ ಅಧ್ಯಾಯಗಳನ್ನು ನಾವು ಪರ್ಫೆಕ್ಟ್ ಮಾಡ್ಕೊಂಡ್ವಿ ಅಂದರೆ 100ಕ್ಕೆ 100 ಅಂಕಗಳನ್ನು ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಪಡೆದುಕೊಳ್ಬೋದು. ಹಾಗಾದರೆ ಎಲ್ಲಿ ಹೆಚ್ಚುವರಿ ಬರ್ತಾ ಇದೆ, ಯಾವ ರೀತಿಯ ಪ್ರಶ್ನೆಗಳು ಬರ್ತಾ ಇದೆ, ಇಲಾಖೆ ಅದನ್ನು ಇವತ್ತು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿರುವಂಥದ್ದು. ಅದರಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ಬರುತ್ತೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಇಲ್ಲಿ ನಾವು ಮೊದಲಿಗೆ ನಿಮಗೆ ಹೇಳುವಂತೆ ಈ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆ ನಿಮಗೆ ಗೊತ್ತಿರುವಂತೆ 215 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿದೆ. ಹಾಗಾದರೆ ಅವು ಯಾವ ರೀತಿಯಾಗಿರುತ್ತೆ, ಯಾವ ವಿಭಾಗದಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನೋದನ್ನು ನೋಡೋಣ. ನಿಮಗೆ ಗೊತ್ತಿರುವಂತೆ ಈ ಪ್ರಶ್ನೆ ಪತ್ರಿಕೆ ಸುಮಾರು 3 ಗಂಟೆ 15 ನಿಮಿಷಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇರ್ತಾ ಇದೆ. ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಯಲ್ಲಿರೋದು 3 ಗಂಟೆ 15 ನಿಮಿಷ. ಆದರೆ ನೀವು ಉತ್ತರ ಬರೆಯಬೇಕಾದದ್ದು ಕೇವಲ 3 ಗಂಟೆ, ಅಂದರೆ 15 ನಿಮಿಷ ಮೊದಲೇ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿರುತ್ತೆ. ನೀವು ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದರಲ್ಲಿ ನೀವು ಯಾವ ಪ್ರಶ್ನೆಗಳನ್ನು ಬಂದಿವೆ ಅನ್ನೋದನ್ನು ಪರ್ಫೆಕ್ಟಾಗಿ ಚೆನ್ನಾಗಿ ನೋಡಬೇಕು. ಗಡಿಬಿಡಿ ಮಾಡಬೇಕಾಗಿಲ್ಲ. ಗಡಿಬಿಡಿ ಮಾಡಿದ್ರಿ ಅಂದರೆ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಉತ್ತರಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಪ್ರಶ್ನೆ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ. ಇಲ್ಲಿ ನಾವು 100 ಅಂಕಕ್ಕೆ ಮ್ಯಾಕ್ಸಿಮಮ್ ಆಗಿ ಬರೀಬೇಕು. ಇದರಿಂದ 100 ಅಂಕಕ್ಕೆ ಬರೆದು ನಾವು ಉತ್ತರವನ್ನು 100 ಅಂಕಗಳನ್ನು ಕೂಡ ಪಡೆದುಕೊಳ್ಳಬಹುದು. ಪ್ರಶ್ನೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಈ ಪ್ರಶ್ನೆ ಪತ್ರಿಕೆ ಅಲ್ಲ, ಭಾಗದಲ್ಲಿ ಕೇಳಿರುವಂತೆ ಆ ಭಾಗದಲ್ಲಿ ಎಷ್ಟು ಪ್ರಶ್ನೆಗೆ ಉತ್ತರಿಸು ಅಂತ ಹೇಳ್ತಾರೋ ಅಷ್ಟೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಅದೇ ರೀತಿ ಅವುಗಳಿಗೆ ಅಂಕಗಳನ್ನು ಕೂಡ ಸೂಚಿಸಲಾಗಿರುತ್ತೆ. ಆ ಅಂಕಗಳು ನಿಮಗೆ ದೊರೀತಾ ಇವೆ. ಪ್ರಶ್ನೆಗಳ ಸಂಖ್ಯೆಗಳನ್ನು ಸರಿಯಾಗಿ ಬರೆದು ನೀವು ಉತ್ತರಗಳನ್ನು ಬರೆಯಿರಿ. ಇದು ನಿಮಗೆ ತಿಳ್ಕೊಳ್ಬೇಕಾಗಿರೋದು. ಯಾಕಂದರೆ ಪ್ರತಿಯೊಂದು ಭಾಗದಲ್ಲಿಯೂ ಪ್ರಶ್ನೆಗಳಿರ್ತಾ ಇದೆ, ಆದರೆ ಪ್ರಶ್ನೆ ಪತ್ರಿಕೆಯ ಸಂಖ್ಯೆಗಳು ನಿರಂತರವಾಗಿರ್ತಾ ಇದೆ. 1ನೇ ಪ್ರಶ್ನೆಯಿಂದ ಪ್ರಾರಂಭವಾಗಿರುವಂತಹ ಪ್ರಶ್ನೆಗಳು ಸಂಖ್ಯೆ ಸುಮಾರು 57 ಪ್ರಶ್ನೆಗಳಿಗೆ ಮುಕ್ತಾಯವಾಗುತ್ತೆ. ಅಂದರೆ ನಾವು ಆ ಪ್ರಶ್ನೆಗಳ ಸಂಖ್ಯೆಗಳನ್ನು ಸರಿಯಾಗಿ ಅಂದರೆ ಕರೆಕ್ಟಾಗಿ ಬರೀಬೇಕು. ಯಾವ ಪ್ರಶ್ನೆಯ ಸಂಖ್ಯೆ ಬರೀತಾ ಇದೆಯೋ ಅದೇ ಪ್ರಶ್ನೆಯ ಸಂಖ್ಯೆಯನ್ನು ನಾವಲ್ಲಿ ಹಾಕಬೇಕು. ಅದನ್ನು ನಾನು ಉದಾಹರಣೆ ಸಮೇತ ನಿಮಗೆ ಹೇಳ್ತೇನೆ. ನೋಡೋಣ. ಮೊದಲನೇ ಭಾಗ ನಾವು ನಮ್ಮ ಪ್ರಶ್ನೆ ಪತ್ರಿಕೆ 5 ಭಾಗಗಳಲ್ಲಿ ನೋಡ್ತೀವಿ. ಮೊದಲ ಭಾಗ 1 ಅಂಕದ ಪ್ರಶ್ನೆ ಪತ್ರಿಕೆ, 2ನೇ ಭಾಗ 2 ಅಂಕದ ಪ್ರಶ್ನೆ, 3ನೇ ಭಾಗ 5 ಅಂಕದ ಪ್ರಶ್ನೆ, 4ನೇ ಭಾಗವೂ ಕೂಡ 10 ಅಂಕದ ಪ್ರಶ್ನೆ, ಕೊನೆಗೆ 5ನೇ ಭಾಗ ಅಲ್ಲಿಯೂ ಕೂಡ 5 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಮೊದಲನೇ ಭಾಗ ನೋಡೋಣ. ಈ ಕೆಳಗಿನ 10 ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಹಿಂದಿನ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂತಂದರೆ 10 ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು. 10 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗ್ತಿತ್ತು. ನಮಗೆ ಆಯ್ಕೆಗೆ ಅವಕಾಶ ಇರಲಿಲ್ಲ. ಆದರೆ ಈ 2022ನೇ ಸಾಲಿಗೆ ಮಾತ್ರ ಈ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಬದಲಾವಣೆ ಆಗಿದ್ದು 15 ಪ್ರಶ್ನೆಗಳನ್ನು ಮೊದಲ ಭಾಗದಲ್ಲಿ ಕೇಳಲಾಗ್ತದೆ. ಆದರೆ ನಾವು ಬರೀಬೇಕಾಗಿದ್ದು 10. ಹಾಗಾಗಿ ಆ ಪ್ರಶ್ನೆಗಳಲ್ಲಿ ಯಾವುದಾದರೂ 10 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಈ ಭಾಗದಿಂದ 10 ಅಂಕ ಪಡೆದುಕೊಳ್ತೇವೆ. ಮೊದಲನೇದಾಗಿ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ನಿಮಗೆಲ್ಲ ಗೊತ್ತು. ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಅಂದ ತಕ್ಷಣ ನೆನಪಿಗೆ ಬರುವಂತಹದ್ದು ಅಂದರೆ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅವರನ್ನು ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇನ್ನು ಎರಡನೆಯದಾಗಿ, ರಾಜ್ಯದ ಮೂಲ ಪದ ಯಾವುದು? ರಾಜ್ಯ ಅನ್ನುವಂತಹ ಈ ಶಬ್ದದ ಮೂಲ ಪದ ಯಾವುದು ಅಂತ ಕೇಳಿದಾಗ ಉತ್ತರ ಗ್ರೀಕ್ ಭಾಷೆಯ ಪಾಲಿಸ್ ಎಂಬುದು ರಾಜ್ಯದ ಮೂಲ ಪದ ಆಗಿದೆ. ಇನ್ನು ಮೂರನೆಯದಾಗಿ, ನಿಕೊಲೋ ಮೆಕೆವಲಿ ಬರೆದ ಕೃತಿ ಯಾವುದು?
ನಿಕೋಲೋ ಮೆಕೆವಲಿ ಅಂತ ಒಬ್ಬ ನಮ್ಮ ರಾಜ್ಯಶಾಸ್ತ್ರಜ್ಞ, ಅವನು ಬರೆದಂತಹ ಒಂದು ಪ್ರಮುಖವಾದ ಕೃತಿ ಯಾವುದು ಅಂದಾಗ ದಿ ಪ್ರಿನ್ಸ್ ಎನ್ನುವಂಥದ್ದು ನಿಕೋಲೋ ಮೆಕೆವಲಿ ಬರೆದಂತಹ ಗ್ರಂಥ. ಇನ್ನು ಲಿಖಿತ ಸಂವಿಧಾನ ಎಂದರೇನು ನೋಡಿ, ಲಿಖಿತ ಸಂವಿಧಾನ ಎಂದರೇನು ಎಂದಾಗ ಅದಕ್ಕೆ ಉತ್ತರ ನಾವು ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟ ಸಂವಿಧಾನವೇ ಲಿಖಿತ ಸಂವಿಧಾನ ಆಗಿದೆ. ಹೀಗೆ ನಾವು ಉತ್ತರಿಸಬೇಕು. ನೆಕ್ಸ್ಟ್, ಏಕಾತ್ಮಕ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ. ಏಕಾತ್ಮಕ ಸರ್ಕಾರಕ್ಕೆ ಒಂದು ಉದಾಹರಣೆ ಅಂದಾಗ ಇಲ್ಲಿ 4-5 ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ. ಒಂದು ಉದಾಹರಣೆ ಬರೆದರೆ ಸಾಕು, ಇದಕ್ಕೆ 1 ಅಂಕ ದೊರೀತಾ ಇದೆ. ಇಂಗ್ಲೆಂಡು, ಫ್ರಾನ್ಸ್, ಇಟಲಿ, ಜಪಾನ್, ಚೀನಾ, ಶ್ರೀಲಂಕಾ, ಇವು ಯಾವುದಾದ್ರೂ ಒಂದು ನಾವು ಬರೆದರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 6ನೇದಾಗಿ, ಭಾರತೀಯ ಸಂವಿಧಾನದ ಯಾವಾಗ ಜಾರಿಗೆ ಬಂದಿತು? ಭಾರತೀಯ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಇದಕ್ಕೆ ನಾವು ಉತ್ತರ ಪೂರ್ಣ ವಾಕ್ಯದಲ್ಲಿ ಬರೆಯುತ್ತಾ ಸಮಯ ಕಳೆಯುವಕ್ಕಿಂತಲೂ ಕೂಡ ನೇರವಾಗಿ ಉತ್ತರ ಬರೆದರೂ ಸಾಕು, ನಮಗೆ ಅಲ್ಲಿ ಅಂಕಗಳು ದೊರೀತಾ ಇದೆ. ಅಂದರೆ ಜನವರಿ 26, 1950 ಇಷ್ಟು ಬರೆದರೆ ಸಾಕು, ನಿಮಗೆ ಇಲ್ಲಿ ಅಂಕ ದೊರೀತಾ ಇದೆ. ನೀವು ಭಾರತೀಯ ಸಂವಿಧಾನವು ಜನವರಿ 26, 1950 ಜಾರಿಗೆ ಬಂದಿತು ಅಂತ ಉದ್ದ ಬರ್ಕೋದು ಕೂಡುವುದಕ್ಕಿಂತಲೂ ನೇರವಾಗಿ ಜನವರಿ 26, 1950 ಅಂತ ಬರೆದರೂ ನಿಮಗೆ ಅಂಕ ದೊರೀತಾ ಇದೆ. ಇನ್ನು 7ನೇದಾಗಿ, ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ನಿಮಗೆಲ್ಲ ಗೊತ್ತು, ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಎಂದ ತಕ್ಷಣ ನಮ್ಮೆಲ್ಲರ ಹೆಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಇನ್ನು 8ನೇದಾಗಿ, ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು? ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು ಅಂದಾಗ ಉತ್ತರ ನಮ್ಮ ಹೆಮ್ಮೆಯ ಭಾರತದ ಸಂವಿಧಾನ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಆಗಿದೆ. ಇನ್ನು 9ನೇದಾಗಿ, ಭಾರತದ ಸಂಸತ್ತಿನ 2 ಸದನಗಳನ್ನು ಹೆಸರಿಸಿ. ಅಂದರೆ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ಆ ಪಾರ್ಲಿಮೆಂಟಿನ 2 ಸದನಗಳ ಹೆಸರನ್ನು ಸೂಚಿಸಿ ಅಂದಾಗ ನೀವು ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆ. ಹೀಗೆ ಇವೆರಡನ್ನು ಬರೆದಾಗ ನೇರವಾದ ಉತ್ತರ ಆಗ್ತಾ ಇದೆ. ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು? ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ಎಂದಾಗ ಉತ್ತರ ಸಂವಿಧಾನದ 56ನೇ ಉಪನಿಯಮ 1ರ ಪ್ರಕಾರ ರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ನೀವು ನೇರವಾಗಿ 5 ವರ್ಷ ಅಂತ ಬರೆದರೂ ಕೂಡ ನಡೀತದೆ. ಇಲ್ಲಿ ಜ್ಞಾನಕ್ಕಾಗಿ ನಾನು ಆ ಒಂದು ವಾಕ್ಯವನ್ನು ಬರೆದಿರುವಂಥದ್ದು. ಇನ್ನು 11ನೇದಾಗಿ, ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರು ಯಾರು? ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರು ಯಾರು ಎಂದಾಗ ನಿಮಗೆಲ್ಲ ಗೊತ್ತಿರುವಂತೆ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಭಾರತದ ಉಪರಾಷ್ಟ್ರಪತಿಗಳು ವಹಿಸ್ಕೊಳ್ತಾರೆ. ಹಾಗಾಗಿ ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರು ಎಂದರೆ ಭಾರತದ ಉಪರಾಷ್ಟ್ರಪತಿಗಳು. 12ನೇದಾಗಿ, ಕಾರ್ಯಾಂಗ ಎಂದರೇನು? ಕಾರ್ಯಾಂಗ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಕಾನೂನುಗಳನ್ನು ಅನುಷ್ಠಾನಕ್ಕೆ ತಂದು ಸರ್ಕಾರದ ನೀತಿಯನ್ನು ಜಾರಿಗೆ ತರುವ ಅಂಗವೇ ಕಾರ್ಯಾಂಗ. ಶಾಸಕಾಂಗ ರಚಿಸಿದ ಕಾನೂನುಗಳನ್ನು ಜಾರಿಗೆ ತರುವ ಅಂಗವೇ ಕಾರ್ಯಾಂಗ ಅಂತ ನಾವು ಕರಿಬೋದು. ನೆಕ್ಸ್ಟ್, PIL ಅನ್ನು ವಿಸ್ತರಿಸಿ. PIL ಅನ್ನುವಂಥದ್ದು ಬರ್ತದೆ. PIL ಅಂದರೆ ಏನು ಅನ್ನುವುದನ್ನು ಅಬ್ರಿವೇಷನ್ಸ್ ಕೇಳಿದಾಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂತ ಕರಿಬಹುದು. ಇನ್ನು 14ನೇದಾಗಿ, ಭಾರತದಲ್ಲಿ ಸ್ಥಳೀಯ ಸರ್ಕಾರದ ಪಿತಾಮಹ ಯಾರು? ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಯಾರು ಎಂದಾಗ ಉತ್ತರ ಲಾರ್ಡ್ ರಿಪ್ಪನ್ ಅವರನ್ನು ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಇನ್ನು 15ನೇದಾಗಿ, ಮೇಯರ್ನ ಅಧಿಕಾರಾವಧಿ ಎಷ್ಟು? ಮಹಾನಗರ ಪಾಲಿಕೆಯ ಅಧ್ಯಕ್ಷನನ್ನು ನಾವು ಮೇಯರ್ ಅಂತ ಕರಿತೀವಲ್ಲ, ಆ ಮೇಯರ್ನ ಅಧಿಕಾರಾವಧಿ ಎಷ್ಟು ಎಂದಾಗ ಉತ್ತರ 1 ವರ್ಷ. ಅಂದರೆ ಪ್ರತಿ 1 ವರ್ಷಕ್ಕೆ ಮೇಯರ್ ಸ್ಥಾನ ಮತ್ತು ಉಪಮೇಯರ್ ಸ್ಥಾನ ಆಯ್ಕೆ ಆಗ್ತದೆ. 1 ವರ್ಷ ಅವರ ಅಧಿಕಾರಾವಧಿ ಇರ್ತದೆ. ಹೀಗೆ ನಾವು ಮೊದಲ ಭಾಗದಲ್ಲಿ ಈ ಬಾರಿ ಮಾತ್ರ ಅಂದರೆ 2022ಕ್ಕೆ ಮಾತ್ರ 15 ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ. ಇದರಲ್ಲಿ ನಾವು 10 ಪ್ರಶ್ನೆಗಳಿಗೆ ಉತ್ತರಿಸಬಹುದು. 5 ಪ್ರಶ್ನೆಗಳನ್ನು ನಾವು ಕೈ ಬಿಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಇದು ಕೇವಲ 2022ನೇ ಅಂದರೆ ಈ ವರ್ಷದ ವಾರ್ಷಿಕ ಪರೀಕ್ಷೆಗೆ ಮಾತ್ರ. ಇನ್ನು ಭಾಗ 2,
ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಯಾವುದಾದರೂ 10 ಪ್ರಶ್ನೆಗಳಿಗೆ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ 12 ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು. ನಾವು 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗಿತ್ತು. ಆದರೆ ಈ ಬಾರಿ ಮತ್ತಷ್ಟು ಹೆಚ್ಚಿನ ಅವಕಾಶಗಳನ್ನು ಆಯ್ಕೆಗೆ ನೀಡಲಾಗಿದ್ದು 15 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಾವು ಬರೀಬೇಕಾಗಿದ್ದು ಕೇವಲ 10 ಪ್ರಶ್ನೆಗಳನ್ನು ಮಾತ್ರ. ಇಲ್ಲಿ ಈ ಒಂದೊಂದು ಪ್ರಶ್ನೆಯು ನಮಗೆ 2 ಅಂಕಗಳನ್ನು ದೊರಕಿಸಿಕೊಡ್ತಾ ಇದೆ. ಅಂದರೆ ಈ ಭಾಗದಿಂದ ನಾವು 20 ಅಂಕಗಳನ್ನು ಪಡೆದುಕೊಳ್ಳಬಹುದು. 16ನೇದಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೇನು? ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೇನು ಎನ್ನುವಂಥ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಬರೀಬೇಕು ಅಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೆ ಆ ರಾಜ್ಯಶಾಸ್ತ್ರದ ಅಭ್ಯಾಸದ ಮಿತಿ, ಮೇರೆ, ಗಡಿ ಅಂತ ಕರಿತೀವಿ. ಇದು ಯಾವ ವಿಷಯಗಳನ್ನು ಒಳಗೊಂಡಿದೆ ಮತ್ತು ಏನನ್ನು ಅಭ್ಯಾಸ ಮಾಡುತ್ತದೆ ಎಂಬುದೇ ರಾಜ್ಯಶಾಸ್ತ್ರದ ವ್ಯಾಪ್ತಿಯಾಗಿದೆ ಅಂತ ನಾವು ಉತ್ತರಿಸಬಹುದು. ಇನ್ನು 17ನೇದಾಗಿ ಪರಮಾಧಿಕಾರ ಎಂದರೇನು? ಪರಮಾಧಿಕಾರ ಎಂದರೇನು ಎನ್ನುವಂಥ ಈ ಪ್ರಶ್ನೆಗೆ ಉತ್ತರ ಪರಮಾಧಿಕಾರವು ಸಮಸ್ತ ಪ್ರಜೆಗಳ ಹಾಗೂ ಸಮಾಜದ ಮೇಲೆ ರಾಜ್ಯ ಹೊಂದಿರುವ ಸರ್ವೋಚ್ಚ ಅಧಿಕಾರ ಆಗಿದೆ. ಪರಮಾಧಿಕಾರವು ರಾಜ್ಯದ ಹೃದಯ ಅಥವಾ ಆತ್ಮ ಅಂತ ನಾವು ಕೂಡ ಕರೀಬಹುದು. ಇನ್ನು 18ನೇದಾಗಿ ಕಾನೂನನ್ನು ವ್ಯಾಖ್ಯಾನಿಸಿ. ನೀವು ಇಲ್ಲಿ ನೋಡ್ಬೋದು ಪ್ರಶ್ನೆಗಳ ಸಂಖ್ಯೆ ಸೀರಿಯಲ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಕಾನೂನನ್ನು ವ್ಯಾಖ್ಯಾನಿಸಿ. ಕಾನೂನನ್ನು ವ್ಯಾಖ್ಯಾನಿಸಿ ಅಂದಾಗ ಜಾನ್ ಆಸ್ಟಿನ್ ಅವರ ಪ್ರಕಾರ ಕಾನೂನಿನ ಬಗ್ಗೆ ಅವರು ತಮ್ಮದೇ ಆದಂಥ ವ್ಯಾಖ್ಯಾನವನ್ನು ನೀಡ್ತಾರೆ. ಏನದು? ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು ಅಂತ ಕರೀತಾರೆ. ಸ್ವಾತಂತ್ರ್ಯದ ಅರ್ಥವನ್ನು ಬರೆಯಿರಿ. 19ನೇದಾಗಿ ಸ್ವಾತಂತ್ರ್ಯದ ಅರ್ಥವನ್ನು ಬರೆಯಿರಿ. ಸ್ವಾತಂತ್ರ್ಯದ ಅರ್ಥ ಎಂದಾಗ ಎಲ್ಲ ರೀತಿಯ ನಿಯಂತ್ರಣಗಳಿಂದ ಮುಕ್ತವಾಗಿದ್ದು ವ್ಯಕ್ತಿ ತನಗಿಚ್ಛೆಯಂತೆ ಆಲೋಚಿಸಿ ಅದರಂತೆ ಕಾರ್ಯಪ್ರವೃತ್ತನಾಗುವುದು ಎಂದು ಅರ್ಥ ಆಗ್ತದೆ. ಇನ್ನು 20ನೇದಾಗಿ ಹಕ್ಕುಗಳು ಎಂದರೇನು? ವಾಟ್ ಈಸ್ ರೈಟ್ ಅಂದಾಗ ಹಕ್ಕುಗಳು ಎಂದರೇನು ಎಂದಾಗ ವ್ಯಕ್ತಿಯ ಬೆಳವಣಿಗೆಗೆ ಅತ್ಯವಶ್ಯಕವಾದಂತಹ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳೇ ಹಕ್ಕು ಆಗಿವೆ. ಇನ್ನು 21ನೇದಾಗಿ ಸಂಯುಕ್ತ ಸರ್ಕಾರದ ಅರ್ಥವನ್ನು ತಿಳಿಸಿ. ಸಂಯುಕ್ತ ಸರ್ಕಾರದ ಅರ್ಥವನ್ನು ತಿಳಿಸಿ ಅಂದಾಗ ಸಂವಿಧಾನಬದ್ಧವಾಗಿ ರಾಷ್ಟ್ರದ ಅಧಿಕಾರಗಳನ್ನು ಕೇಂದ್ರ ಮತ್ತು ಪ್ರಾಂತ್ಯ ಅಂದರೆ ರಾಜ್ಯ ಸರ್ಕಾರಗಳಿಗೆ ವಿಕೇಂದ್ರೀಕರಿಸಿ ದ್ವಿ ಸರ್ಕಾರಿ ವ್ಯವಸ್ಥೆ ಅಥವಾ ದ್ವಿ ಸರ್ಕಾರದ ಪದ್ಧತಿಯ ಮೂಲಕ ಆಡಳಿತ ನಡೆಸುವುದಕ್ಕೆ ನಾವು ಏನಂತ ಕರಿಬಹುದು ಅಂದರೆ ಸಂಯುಕ್ತ ಸರ್ಕಾರ ಅಂತ ಕರೀಬಹುದು. ಇನ್ನು 22ನೇದಾಗಿ ಪ್ರಜಾಪ್ರಭುತ್ವ ಎಂದರೇನು? ವಾಟ್ ಈಸ್ ಡೆಮಾಕ್ರಸಿ? ಪ್ರಜಾಪ್ರಭುತ್ವ ಎಂದರೇನು ಅಂದಾಗ ನಿಮಗೆಲ್ಲ ಗೊತ್ತಿರುವಂತೆ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅಥವಾ ಗೋಸ್ಕರ ಪ್ರಜೆಗಳೇ ನಡೆಸಲ್ಪಡುವ ಸರ್ಕಾರ. ಇಲ್ಲಿ ನಾವು ಸ್ವಲ್ಪ ಮಿಸ್ಟೇಕ್ ಮಾಡ್ತೀವಿ. ಏನದು ಅಂದರೆ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಅಂತ ಉಪಯೋಗಿಸ್ತೀವಿ. ಎರಡೂ ಅರ್ಥ ಒಂದೇ. ಗಾಗಿ ಅಂದರೂ ಒಂದೇ, ಗೋಸ್ಕರ ಅಂದರೂ ಒಂದೇ. ಆದ್ದರಿಂದ ನಾನಿಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅಥವಾ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸಲ್ಪಡುವಂತಹ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಪದ್ಧತಿಯ ಸರ್ಕಾರ ಅಂತೀವಿ. ಇಂತಹ ಪದ್ಧತಿಯ ಸರ್ಕಾರದಲ್ಲಿ ವಯಸ್ಕ ಪ್ರಜೆಗಳು ಮತದಾನ ಮಾಡುವುದರ ಮೂಲಕ ಈ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರ್ತಾರೆ. ಇನ್ನು 23ನೇದಾಗಿ ಜಾತ್ಯತೀತ ರಾಷ್ಟ್ರ ಎಂದರೇನು? ಸೆಕ್ಯುಲರ್ ಕಂಟ್ರಿ ಅಂತ ಕರಿತೀವಿ. ಜಾತ್ಯತೀತ ರಾಷ್ಟ್ರ ಎಂದರೇನು ಎಂದಾಗ ರಾಜ್ಯ ಅಥವಾ ರಾಷ್ಟ್ರ ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮ ಎಂದು ಮಾನ್ಯ ಮಾಡದಿರುವುದು, ಯಾವುದೇ ಒಂದು ಧರ್ಮದ ಪರ ನಿಲುವು ತಾಳದಿರುವುದು, ಪ್ರಜೆಗಳು ತಮ್ಮ ಇಚ್ಛಾಶಕ್ತಿಯಿಂದ ಯಾವುದೇ ಧರ್ಮವನ್ನು ಸೇರುವ, ಆಚರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯ ಹೊಂದಿರುವುದನ್ನು ನಾವು ಜಾತ್ಯತೀತ ರಾಷ್ಟ್ರ ಅಂತ ಕರಿಬಹುದು. ಉದಾಹರಣೆಗೆ ನಮ್ಮ ಭಾರತವನ್ನು ನಾವು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಇನ್ನು 24ನೇದಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಅಂದಾಗ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕರೀತಾರೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಎಂದಾಗ 18 ವರ್ಷ ವಯೋಮಿತಿ ದಾಟಿರುವ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಜಾತಿ, ಲಿಂಗ, ವರ್ಣ, ವರ್ಗ, ಧರ್ಮ, ಹುಟ್ಟಿದ ಸ್ಥಳ ಮುಂತಾದವುಗಳ ಮೇಲೆ ತಾರತಮ್ಯಕ್ಕೆ ಒಳಗಾಗದೆ ಪ್ರತಿನಿಧಿಗಳ ಆಯ್ಕೆಯಲ್ಲಿ ಸಮಾನ ಮತದವನ್ನು ಚಲಾಯಿಸುವ ಹಕ್ಕು ಪಡೆದಿರುವುದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆಗಿದೆ. ಇನ್ನು 25ನೇದಾಗಿ ಶಾಸಕಾಂಗ ಎಂದರೇನು? ಶಾಸಕಾಂಗ ಎಂದರೇನು ಎಂದಾಗ ಉತ್ತರ ಶಾಸಕಾಂಗ ರಾಜ್ಯದ ಇಚ್ಛೆಯನ್ನು ರೂಪಿಸುವ ಮತ್ತು ಅದನ್ನು ವ್ಯಕ್ತಪಡಿಸುವ ಸರ್ಕಾರದ ಮೊದಲ ಅಂಗ. ಇದು ಹೊಸ ಕಾನೂನುಗಳ ರಚನೆಯಾಗಿರ್ಬೋದು, ಕಾನೂನುಗಳ ತಿದ್ದುಪಡಿ ಮಾಡಬಹುದು, ಇಂತಹ ಅಂಗ ಆಗಿರುವಂಥದ್ದು. ಇದನ್ನು ನಾವು ಶಾಸಕಾಂಗ ಅಂತ ಕರಿತೀವಿ. ಇನ್ನು
ಅಮೇರಿಕಾದ ಕಾಂಗ್ರೆಸ್ಸಿನ 2 ಸದನಗಳನ್ನು ಹೆಸರಿಸಿ. ಅಮೇರಿಕಾದ ಕಾಂಗ್ರೆಸ್ ಅಂದ ತಕ್ಷಣ ಪಕ್ಷ ಅಲ್ಲ, ಅಮೇರಿಕಾದ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೆ ಕಾಂಗ್ರೆಸ್ ಅಂತ ಕರೀತಾರೆ. ಆ ಅಮೇರಿಕಾದ ಸಂಸತ್ತಿನ ಕಾಂಗ್ರೆಸ್ಸಿನ 2 ಸದನಗಳ 2 ಮನೆಗಳ ಹೆಸರೇನು ಅಂದಾಗ ಒಂದು ಸೆನೆಟ್ ಅಂತ ಕರೀತಾರೆ, ಇನ್ನೊಂದು ಪ್ರತಿನಿಧಿಗಳ ಸಭೆ ಅಥವಾ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಕರೀತಾರೆ. ಸೆನೆಟ್ ಮತ್ತು ಪ್ರತಿನಿಧಿಗಳ ಸಭೆ ಅಂತ ನಾವು ಉತ್ತರಿಸಬಹುದು. ಇನ್ನು 27ನೇದಾಗಿ ರಾಜ್ಯಪಾಲರ ಯಾವುದಾದರೂ 2 ಕಾರ್ಯಗಳನ್ನು ಹೆಸರಿಸಿ. ರಾಜ್ಯಪಾಲರ ಯಾವುದಾದ್ರೂ 2 ಕಾರ್ಯಗಳನ್ನು ಹೆಸರಿಸಿ ಅಂದಾಗ ಕಾರ್ಯಾಂಗೀಯ ಅಧಿಕಾರಗಳು, ಶಾಸನೀಯ ಕಾರ್ಯಗಳು ಅಂತ ಬರ್ತಾ ಇದೆ. ನಿಮಗೆಲ್ಲ ಗೊತ್ತು, ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಹಾಗಾಗಿ ಕಾರ್ಯಾಂಗದ ಅಧಿಕಾರಗಳು ಅಂದರೆ ಕಾರ್ಯಾಂಗದ ಮುಖ್ಯಸ್ಥರ ಆಗಿರುವಂತಹ ರಾಜ್ಯಪಾಲರ ಹೆಸರಿನಲ್ಲಿಯೇ ಎಲ್ಲ ಆದೇಶಗಳು ಹೊರಗೆ ಬರ್ತವೆ, ಜಾರಿ ಆಗ್ತಾ ಇವೆ. ಮುಖ್ಯಮಂತ್ರಿ ನೇಮಕ ಆಗಿರ್ಬೋದು, ಇತರ ಮಂತ್ರಿಗಳ ನೇಮಕ ಆಗಿರ್ಬೋದು, ಇವೆಲ್ಲವೂ ಕೂಡ ರಾಜ್ಯಪಾಲರ ಅಧಿಕಾರ ಆಗಿದೆ. ಇನ್ನು ಶಾಸನೀಯ ಅಧಿಕಾರದಲ್ಲಿ ರಾಜ್ಯಪಾಲರ ಅನುಮೋದನೆ ಇಲ್ಲದೆ ಯಾವುದೇ ಮಸೂದೆ ಕಾನೂನಾಗಿ ಸ್ವರೂಪ ಪಡೆಯೋದಿಲ್ಲ. ಹಾಗಾಗಿ ರಾಜ್ಯಪಾಲರ ಅನುಮೋದನೆಯನ್ನು ಪಡೆದ ನಂತರ ಅದು ಕಾನೂನಾಗ್ತದೆ. ಇದು ಅವರ ಶಾಸನೀಯ ಅಧಿಕಾರ ಆಗಿದೆ. ಇನ್ನು ನ್ಯಾಯಿಕ ವಿಮರ್ಶೆ ಎಂದರೇನು? ನ್ಯಾಯಿಕ ವಿಮರ್ಶೆ ಎಂದರೇನು? ಜುಡಿಷಿಯಲ್ ರಿವ್ಯೂ ಅಂತ ಕರೀತಾರೆ. ನ್ಯಾಯಿಕ ವಿಮರ್ಶೆ ಎಂದರೇನು ಎಂದಾಗ ಶಾಸಕಾಂಗ ರಚಿಸಿದ ಕಾನೂನುಗಳನ್ನು ಪರಿಶೀಲಿಸಿ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾಗ ಅಂಥವುಗಳನ್ನು ರದ್ದುಪಡಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ. ಇದನ್ನೇ ನ್ಯಾಯಿಕ ವಿಮರ್ಶೆ ಅಂತ ಕರಿತೀವಿ. ಅಂದರೆ ಸಂಸತ್ತು ಶಾಸಕಾಂಗ ರಚಿಸಿರುವ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರ ಏನು ಹೊಂದಿದೆ, ಅದು ನ್ಯಾಯಿಕ ವಿಮರ್ಶೆ ಆಗಿದೆ. ಇನ್ನು 29ನೇದಾಗಿ ತಾಲೂಕು ಪಂಚಾಯಿತಿಯ ಯಾವುದಾದರೂ 2 ಸ್ಥಾಯಿ ಸಮಿತಿಗಳನ್ನು ಹೆಸರಿಸಿ. ಸ್ಥಾಯಿ ಸಮಿತಿಗಳನ್ನು ನಾವು ತಾಲೂಕು ಪಂಚಾಯಿತಿಯ ಯಾವುದಾದ್ರೂ 2 ಸ್ಥಾಯಿ ಸಮಿತಿ ಹೆಸರಿಸಿ ಅಂದಾಗ ಇಲ್ಲಿ ನಾನು 3 ಕೊಟ್ಟಿದ್ದೇನೆ. ಸಾಮಾನ್ಯ ಸಮಿತಿ ಅಂತ ಇರ್ತಾ ಇದೆ, ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ ಅಂತ ಇರ್ತಾ ಇದೆ, ಸಾಮಾಜಿಕ ನ್ಯಾಯ ಸಮಿತಿ ಅಂತ ಇರ್ತಾ ಇದೆ. ಇವು ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಗಳು. ಇವುಗಳಲ್ಲಿ ನಾವು ಯಾವುದಾದ್ರೂ 2 ಬರೆದು ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು 30ನೇದಾಗಿ ಕರ್ನಾಟಕದ ಯಾವುದಾದರೂ 2 ಮಹಾನಗರ ಪಾಲಿಕೆಗಳನ್ನು ಹೆಸರಿಸಿ. ಮಹಾನಗರ ಪಾಲಿಕೆಗಳು ಅಂದರೆ ಕಾರ್ಪೊರೇಷನ್ಸ್ ಅಂತ ಕರಿತೀವಿ. ಬೆಂಗಳೂರನ್ನು ಬೃಹತ್ ಮಹಾನಗರ ಪಾಲಿಕೆ ಅಂತ ಕರಿತೀವಿ. ಉಳಿದ ಜಿಲ್ಲೆಗಳು ಕೆಲವೊಂದು ನಗರಗಳಲ್ಲಿ ಮಹಾನಗರ ಪಾಲಿಕೆಗಳಿವೆ. ಕರ್ನಾಟಕದ ಯಾವುದಾದ್ರೂ 2 ಮಹಾನಗರ ಪಾಲಿಕೆಗಳನ್ನು ಹೆಸರಿಸಿ ಅಂದಾಗ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಹೀಗೆ ನಾವು 2 ಹೆಸರಿಸಬಹುದು. ಇನ್ನು ಭಾಗ 3, ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 15ರಿಂದ 20 ವಾಕ್ಯಗಳಲ್ಲಿ. ಇವು 5 ಅಂಕದ ಪ್ರಶ್ನೆಗಳು. ಇಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆ ಅಂದರೆ ರೆಗ್ಯುಲರ್ ಆಗಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ 12 ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು. ನಾವು 8 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿತ್ತು. 4 ಪ್ರಶ್ನೆಗಳನ್ನು ಕೈ ಬಿಡಲಿಕ್ಕೆ ಅವಕಾಶ ಇತ್ತು ಹಿಂದೆ. ಈಗ ಈ ವರ್ಷಕ್ಕೆ ಅಲ್ಲಿ 15 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಾವು ಬರೀಬೇಕಾಗಿದ್ದು 8. ಅಂದರೆ ನಮಗೆ 7 ಹೆಚ್ಚುವರಿ ಪ್ರಶ್ನೆಗಳು ಬರಬಹುದು. ಅದರಲ್ಲಿ ನಮಗೆ ಕಠಿಣವೆನಿಸಿರುವ ಪ್ರಶ್ನೆಗಳನ್ನು ಬಿಟ್ಟು ಸುಲಭ ಅನಿಸಿರುವ ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಉದಾಹರಣೆಗೆ ಇಲ್ಲಿ ನೋಡೋಣ, ಈ ಒಂದು ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ಪ್ರಶ್ನೆಗಳನ್ನು ಒಳಗೊಂಡಿದೆ, ಅದರಲ್ಲಿ ನಾನು ಯಾವ 8 ಪ್ರಶ್ನೆಗಳಿಗೆ ನಿಮಗೆ ಉತ್ತರಿಸಿದ್ದೇನೆ ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ಈ 3ನೇ ಭಾಗದಲ್ಲಿ 31 ಅಂದರೆ ಪ್ರಶ್ನೆ ಪತ್ರಿಕೆ ಸೀರಿಯಲ್ ಕಂಟಿನ್ಯೂಯೇಷನ್ ಇದೆ. 31ನೇ ಪ್ರಶ್ನೆ, ರಾಜ್ಯಶಾಸ್ತ್ರವು ವಿಜ್ಞಾನವೇ, ವಿವರಿಸಿ. 32ನೇದಾಗಿ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. 33 ಸಮಾನತೆಯ ವಿಧಗಳನ್ನು ವಿವರಿಸಿ. 34 ಕಾನೂನಿನ ವಿಧಗಳ ಬಗ್ಗೆ ಚರ್ಚಿಸಿ. 35 ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿ. 36 ಆದರ್ಶ ಸಂವಿಧಾನದ ಅಗತ್ಯಾಂಶಗಳನ್ನು ವಿವರಿಸಿ. 37 ಸಂವಿಧಾನದ ಪ್ರಾಮುಖ್ಯತೆಯನ್ನು ವಿವರಿಸಿ. 38 ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. 39 ಕರ್ನಾಟಕ ವಿಧಾನ ಪರಿಷತ್ತಿನ ರಚನೆಯ ಬಗ್ಗೆ ಬರೆಯಿರಿ. 40 ಶಾಸಕಾಂಗದ ಅರ್ಥ ಮತ್ತು ಮಹತ್ವವನ್ನು ಬರೆಯಿರಿ. ಭಾರತದ ರಾಷ್ಟ್ರಪತಿಗಳ ಶಾಸನೀಯ ಅಧಿಕಾರಗಳನ್ನು ವಿವರಿಸಿ. ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ನ್ಯಾಯಾಂಗ ಸ್ವಾತಂತ್ರ್ಯವನ್ನು ಕಾಪಾಡುವಲ್ಲಿ ಅಗತ್ಯ ಕ್ರಮಗಳೇನು ಅನ್ನೋದನ್ನು ವಿವರಿಸಿ. ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ವಿವರಿಸಿ. ಮಹಾನಗರ ಪಾಲಿಕೆಯ ರಚನೆಯನ್ನು ವಿವರಿಸಿ. ಹೀಗೆ ಈ ಭಾಗದಲ್ಲಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 15 ಪ್ರಶ್ನೆಗಳನ್ನು ಕೇಳಲಾಗಿದೆ. ನಾವು ಬರೀಬೇಕಾದದ್ದೆಷ್ಟು? 8. ಕೇವಲ 8 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಅಂದರೆ ಈ 15ರಲ್ಲಿ ನಾವು ಎಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ಯಾವ ಪ್ರಶ್ನೆಯಲ್ಲಿ
ಪ್ರಮುಖ ಅಂಶಗಳಿವೆಯೋ, ಪಾಯಿಂಟ್ಸ್ ಅಂತ ಕರಿತೀವಿ, ಅಂಥವುಗಳನ್ನು ನಾವು ಆಯ್ಕೆ ಮಾಡಿ ಆ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿ ನಾವು ಬರೆದಾಗ ಮೌಲ್ಯಮಾಪಕರ ಮೇಲೆ ನಾವು ಪ್ರಭಾವವನ್ನು ಬೀರ್ಬೋದು. ಮೌಲ್ಯಮಾಪಕ ಸುಲಭವಾಗಿ ನಿಮಗೆ ಅಂಕಗಳನ್ನು ನೀಡ್ತಾನೆ. ವಿವರಣಾತ್ಮಕ ಅನ್ನೋಕ್ಕಿಂತಲೂ ಪಾಯಿಂಟ್ಸ್ ಇರುವಂತಹ ಪ್ರಮುಖ ಅಂಶಗಳನ್ನು ಇರುವಂಥದ್ದು ಎದ್ದು ಕಾಣುವಂತೆ ಬರೀಬೇಕು. ಉದಾಹರಣೆ, ನಾನೀಗ ಇದರಲ್ಲಿ 8 ಪ್ರಶ್ನೆಗಳಿಗೆ ಉತ್ತರಿಸಿರುವುದನ್ನು ನೀವು ನೋಡ್ರಿ. 31ನೇದಾಗಿ, ರಾಜ್ಯಶಾಸ್ತ್ರವು ವಿಜ್ಞಾನವೇ? ವಿವರಿಸಿ. ತುಂಬ ಸುಲಭವಾಗಿ ಇದರ ಬಗ್ಗೆ ನಾವು ವಿವರಣೆ ಮಾಡ್ಬೋದು. ಹೇಗೆ? ರಾಜ್ಯಶಾಸ್ತ್ರ ಒಂದು ವಿಜ್ಞಾನ, ಸಮರ್ಥನೆಯನ್ನು ಮಾಡ್ತೀವಿ. ಹೇಗೆ ಅಂದರೆ ಈ ಕೆಳಗಿನ ಅಂಶಗಳನ್ನು ಗಮನಿಸಿ ರಾಜ್ಯಶಾಸ್ತ್ರವನ್ನು ನಾವು ವಿಜ್ಞಾನ ಅಂತ ಹೇಳಬಹುದು. ಅಲ್ಲಿ ABCDE ಅಂತಿದೆ. ಎ, ರಾಜ್ಯಶಾಸ್ತ್ರದ ಸುವ್ಯವಸ್ಥಿತ ಮತ್ತು ಕ್ರಮಬದ್ಧವಾದ ಅಧ್ಯಯನ ಸಾಧ್ಯ. ನಾವು ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬಹುದು, ಹಾಗಾಗಿ ಇದನ್ನು ನಾವು ವಿಜ್ಞಾನ ಅಂತ ಕರಿಬಹುದು. ರಾಜ್ಯಶಾಸ್ತ್ರದಲ್ಲಿಯೂ ಕೂಡ ಪ್ರಯೋಗಕ್ಕೆ ಅವಕಾಶ ಇದೆ. ಅನ್ಯ ವಿಜ್ಞಾನಗಳಂತೆ ನಿಖರ ಹಾಗೂ ಸರ್ವಸಮ್ಮತ ಸತ್ಯಗಳನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ನೋಡಬಹುದು. ರಾಜಕೀಯದಲ್ಲಿ ಕೆಲವೊಂದು ಊಹೆಗಳನ್ನು ಕೂಡ ನಾವು ಮಾಡಬಹುದು, ಆದರೆ ಸ್ವಲ್ಪ ನ್ಯೂನತೆಗಳು ಇರ್ತಾ ಇವೆ. ಕೆಲವು ನಿಯಮ ಸಿದ್ಧಾಂತಗಳು ರಾಜ್ಯಶಾಸ್ತ್ರಕ್ಕೆ ಅನ್ವಯಿಸಬಹುದು ಎಂದು ರಾಜಕೀಯ ಚಿಂತಕರು ಏಕಮತದಲ್ಲಿ ಒಪ್ತಾರೆ. ಇನ್ನು ರಾಜ್ಯಶಾಸ್ತ್ರದ ವೈಜ್ಞಾನಿಕ ಸ್ವರೂಪವನ್ನೂ ಹೊಂದಿದೆ. ರಾಜಕೀಯ ಆಧುನಿಕ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಿರ್ತದೆ. ಈ ಪ್ರಮುಖ ಅಂಶಗಳನ್ನು ನಾವು ಈ ಪ್ರಶ್ನೆಗೆ ಉತ್ತರಿಸುತ್ತಾ ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 33ನೇದು, ನಾನು 32ನೇದು ಕೈ ಬಿಟ್ಟೆ, 33ನೇದು ನೇರವಾಗಿ ಬಂದೆ. ನೀವು ಕೂಡ ಯಾವ ಪ್ರಶ್ನೆ ಬರೀತಿರೋ ಅದೇ ಪ್ರಶ್ನೆಯ ಸಂಖ್ಯೆಯನ್ನು ನೀವು ಉತ್ತರದಲ್ಲಿ ಬರೀಬೇಕು ಮಾರ್ಜಿನ್ನಲ್ಲಿ. ಸಮಾನತೆಯ ವಿಧಗಳನ್ನು ವಿವರಿಸಿ. ಸಮಾನತೆಯ ವಿಧಗಳನ್ನು ವಿವರಿಸಿ ಅಂದಾಗ ಸಮಾನತೆ ಅಂದರೆ ಏನು ಅನ್ನೋದನ್ನು ಪೀಠಿಕದಲ್ಲಿ ಹೇಳಿ ಅದರ ವಿಧಗಳನ್ನು ನಾವು ಹೇಗೆ ಯಾವುವು ಅಂದರೆ ನೈಸರ್ಗಿಕ ಸಮಾನತೆ, ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ. ಇವು ಒಂದೊಂದನ್ನು 2-3 ಲೈನ್ನಲ್ಲಿ ನಾವು ವಿವರಣೆ ಮಾಡಿದಾಗ ಸಂಕ್ಷಿಪ್ತದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 34ನೇದಾಗಿ, ಕಾನೂನಿನ ವಿಧಗಳ ಬಗ್ಗೆ ಚರ್ಚಿಸಿ. ನೀವು ಇಲ್ಲಿ ಸುಮಾರು 9 ವಿಧಗಳು ಬರ್ತಾ ಇವೆ. ಈ 9 ವಿಧಗಳನ್ನು ಒಂದೊಂದೇ 2 ಲೈನಲ್ಲಿ ನಾವು ವಿವರಿಸಿದರೆ ನಮಗೆ 15-20 ವಾಕ್ಯಗಳು ಆಗ್ತದೆ. ಉದಾಹರಣೆಗೆ ಇಲ್ಲಿ ಅದರ ಉತ್ತರ ನೋಡಬೇಕು ಅಂದರೆ, ಕಾನೂನಿನ ವಿಧಗಳು ಅಂದಾಗ ರಾಷ್ಟ್ರೀಯ ಕಾನೂನು, ಸಂವಿಧಾನಾತ್ಮಕ ಕಾನೂನು, ಸಾಧಾರಣ ಕಾನೂನು, ಸಾರ್ವಜನಿಕ ಕಾನೂನು, ಖಾಸಗಿ ಕಾನೂನು, ಆಡಳಿತಾತ್ಮಕ ಕಾನೂನು, ಸಾಮಾನ್ಯ ಕಾನೂನು, ಸುಗ್ರೀವಾಜ್ಞೆಗಳು ಅಂತ ಬರ್ತಾ ಇವೆ, ಅಂತಾರಾಷ್ಟ್ರೀಯ ಕಾನೂನು. ಈ ಅಂಶಗಳನ್ನು ಕಾನೂನಿನ ವಿಧಗಳು ಅಂತ ಕರಿಬೋದು. ಇವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 35ನೇದಾಗಿ, ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿ. ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಸುಮಾರು 6 ಲಕ್ಷಣಗಳನ್ನು ನಾವು ನೋಡ್ತೀವಿ. ಸ್ಥಿರತೆ, ಅವಿಭಾಜ್ಯತೆ, ಸಮಗ್ರತೆ, ಅವರ್ಗೀಯತೆ, ಸರ್ವವ್ಯಾಪಕತೆ ಮತ್ತು ಮೂಲ ಸ್ವರೂಪದ್ದು. ಇವು ಒಂದೊಂದನ್ನು 2-3 ವಾಕ್ಯಗಳಲ್ಲಿ ನಾವು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 36ನೇದಾಗಿ, ಆದರ್ಶ ಸಂವಿಧಾನದ ಅಗತ್ಯಾಂಶಗಳನ್ನು ವಿವರಿಸಿ. ಆದರ್ಶ ಸಂವಿಧಾನದ ಅಗತ್ಯಾಂಶಗಳನ್ನು ವಿವರಿಸಿ ಅಂದಾಗ ಧ್ಯೇಯ ಮತ್ತು ಗುರಿಗಳನ್ನು ಹೊಂದಿರುತ್ತದೆ, ಸ್ಪಷ್ಟತೆ ಮತ್ತು ಖಚಿತತೆ ಇರ್ತಾ ಇದೆ, ಸಮಗ್ರ ಮತ್ತು ಸಂಕ್ಷಿಪ್ತ ಸಂವಿಧಾನ ಆಗಿರ್ತಾ ಇದೆ, ರಾಜ್ಯದ ರಚನೆಯನ್ನು ಒಳಗೊಂಡಿರ್ತಾ ಇದೆ, ಸರ್ಕಾರ ಮಾದರಿಯನ್ನು ಒಳಗೊಂಡಿರ್ತಾ ಇದೆ, ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಾ ಇದೆ, ಮೂಲಭೂತ ಹಕ್ಕುಗಳು, ತಿದ್ದುಪಡಿಯ ವಿಧಾನ, ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆಗೆ ಅವಕಾಶ. ಈ ಅಂಶಗಳನ್ನು ಹೊಂದಿರುವಂಥದ್ದು ಒಂದು ಆದರ್ಶ ಸಂವಿಧಾನ ಆಗ್ತದೆ. ಇನ್ನು 37ನೇದಾಗಿ, ಸಂವಿಧಾನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಅಂದರೆ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂದಾಗ ಇದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿಯಾಗ್ತಾ ಇದೆ, ಸಂಘ ಸಂಸ್ಥೆಗಳ ಅಸ್ತಿತ್ವಕ್ಕೆ ಇದು ಬುನಾದಿಯನ್ನು ಹಾಕ್ತದೆ, ಸರ್ಕಾರದ ಯಂತ್ರಾಂಗವನ್ನು ಮಿತಗೊಳಿಸುತ್ತದೆ, ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂವಿಧಾನ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರ್ತಾ ಇದೆ. ಇದು ಉಪಯುಕ್ತವಾದದ್ದು. ಸರ್ಕಾರದ ಅಂಗರಚನೆ ರೂಪಿಸುವಂಥ ಕೆಲಸ ಮಾಡ್ತದೆ. ಮುಂದಿನ ಜನಾಂಗಕ್ಕೆ ಈ ಸಂವಿಧಾನ ಮಾದರಿ ಆಗ್ತದೆ. ಆ ಕಾರಣದಿಂದ ಇವತ್ತು ಸಂವಿಧಾನ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ನಿಮಗೆಲ್ಲ ಗೊತ್ತಿರಲಿ, ಇವತ್ತು ನಾವು ಸಂತೋಷದಿಂದ ಇರಬೇಕು ಅಂದರೆ ಅದು ನಮ್ಮ ಸಂವಿಧಾನವೇ ಕಾರಣ. ಆ ಸಂವಿಧಾನದಲ್ಲಿರುವ ಅನೇಕ ಅಂಶಗಳಿಂದ ನಾವೆಲ್ಲರೂ ಇವತ್ತು ಅನೇಕ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ್ದೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಸಂವಿಧಾನ ಅನ್ನೋದು. ಈ ಅಂಶಗಳನ್ನು ನಾವು ಹಾಕಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂದಾಗ, ಲೋಕಸಭೆ ಅಧಿಕಾರ ಕಾರ್ಯ ಅಂದಾಗ ಶಾಸನೀಯ ಕಾರ್ಯ ಅಂತ ಬರ್ತದೆ, ಹಣಕಾಸಿನ ಅಧಿಕಾರಗಳು ಅಂತ ಬರ್ತದೆ. ಇಲ್ಲಿ ಶಾಸನೀಯ ಕಾರ್ಯ ಅಂದ ತಕ್ಷಣ ಲೋಕಸಭೆ ಶಾಸನ ರಚನೆ ಮಾಡುವಂಥದ್ದು, ತಿದ್ದುಪಡಿ ಮಾಡುವಂಥದ್ದು, ರದ್ದುಪಡಿಸುವಂಥ ಕೆಲಸ ಮಾಡ್ತಿರ್ತದೆ. ಹಣಕಾಸಿನ ಅಧಿಕಾರ ಅಂದಾಗ ಹಣಕಾಸಿನ ಮಸೂದೆ ಕೇವಲ ಲೋಕಸಭೆಯಲ್ಲಿ ಮಂಡಿಸಲಿಕ್ಕೆ ಸಾಧ್ಯ, ರಾಜ್ಯಸಭೆಯಲ್ಲಿ ಮೊದಲು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ.
ಆಮೇಲೆ ಕಾರ್ಯಾಂಗದ ಮೇಲೆ ನಿಯಂತ್ರಣ ಇರ್ತಾ ಇದೆ ಲೋಕಸಭೆಗೆ. ಇವತ್ತು ಸರ್ಕಾರ ನಿಂತಿರೋದೇ ಲೋಕಸಭೆಯಲ್ಲಿಯ ಬಹುಮತದ ಆಧಾರದ ಮೇಲೆ. ಆಮೇಲೆ ಸಂವಿಧಾನಾತ್ಮಕ ಕಾರ್ಯಗಳು ಅಂದಾಗ ಸಂವಿಧಾನವನ್ನು ತಿದ್ದುಪಡಿ ಮಾಡುವಲ್ಲಿ ಲೋಕಸಭೆ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಚುನಾವಣಾ ಕಾರ್ಯಗಳು ಅಂದಾಗ ನಿಮಗೆಲ್ಲ ಗೊತ್ತಿರುವಂತೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುವಂತಹ ಜವಾಬ್ದಾರಿಯೂ ಕೂಡ ಲೋಕಸಭೆ ಆಗಿರ್ತದೆ. ಹಾಗೆ ತಮ್ಮಲ್ಲಿಯೇ ಒಬ್ಬರನ್ನು ಸಭಾಪತಿ ಉಪಸಭಾಪತಿಯರನ್ನು ಆಯ್ಕೆ ಮಾಡ್ತದೆ. ಆಮೇಲೆ ನ್ಯಾಯಾಂಗದ ಕಾರ್ಯಗಳು ತಂದಾಗ ರಾಜ್ಯಸಭೆಯ ಸದಸ್ಯರು ಬಹುಮತದ ಆಧಾರದ ಮೇಲೆ ನ್ಯಾಯಾಂಗದ ಅಂದರೆ ರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು, ಚುನಾವಣಾ ಮುಖ್ಯಸ್ಥರನ್ನು ಮುಂತಾದ ಸಾಂಸ್ಕೃತಿಕ ಸಂವಿಧಾನಿಕ ಮುಖ್ಯಸ್ಥರನ್ನು ಪದಚ್ಯುತಗೊಳಿಸುವಂಥ ಅಧಿಕಾರ ಕೂಡ ಇಲ್ಲಿದೆ. ಯಾಕಂದರೆ ಇಂಪೀಚ್ಮೆಂಟ್ ಅಂತ ಕರಿತೀವಿ, ಮಹಾಭಿಯೋಗ ನಡೆಸುವಂಥ ಅಧಿಕಾರ ಇದೆ. ಇನ್ನು ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ಮಾಡುವಂಥದ್ದು ನಿಮಗೆಲ್ಲ ಗೊತ್ತು. ಅಧಿವೇಶನ ನಡೆದಾಗ ಸಾರ್ವಜನಿಕರ ಕುಂದುಕೊರತೆಯ ಬಗ್ಗೆ ಅಲ್ಲಿ ಶಾಸಕರು ಚರ್ಚೆ ಮಾಡ್ತಾರೆ, ಸಂಸತ್ ಸದಸ್ಯರು ಚರ್ಚೆ ಮಾಡ್ತಾರೆ, ಅದರ ಮೇಲೆ ನಿವಾರಣೆಯನ್ನು ಕಂಡುಕೊಳ್ಳುವಂಥದ್ದು. ಹೀಗೆ ಲೋಕಸಭೆ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ವಿವರಣೆ ಮಾಡಬಹುದು. ಇನ್ನು ಕರ್ನಾಟಕದ ವಿಧಾನ ಪರಿಷತ್ತಿನ ರಚನೆಯ ಬಗ್ಗೆ ಬರೆಯಿರಿ. ವಿಧಾನ ಪರಿಷತ್ತಿನ ರಚನೆ ನಿಮಗೆಲ್ಲ ಗೊತ್ತು. ಸಂವಿಧಾನದ 171ನೇ ವಿಧಿಯ ಪ್ರಕಾರ ಒಂದು ವಿಧಾನ ಪರಿಷತ್ತಿನ ಸದಸ್ಯತ್ವ ವಿಧಾನಸಭೆಯ ಸದಸ್ಯರಿಗಿಂತಲೂ ಹೆಚ್ಚಿರಬಾರ್ದು, ಆಮೇಲೆ 40 ಜನ ಸದಸ್ಯರಿಗಿಂತಲೂ ಕಡಿಮೆ ಇರಬಾರ್ದು ಅಂತ ಸಂವಿಧಾನದಲ್ಲಿ ನಿಗದಿಪಡಿಸಿರುವಂಥದ್ದು. ಒಂದು ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರ ಒಟ್ಟು ಸಂಖ್ಯೆಯಲ್ಲಿ 1/3 ಸದಸ್ಯರನ್ನು ಅಂದರೆ ನಮ್ಮ ಕರ್ನಾಟಕಕ್ಕೆ ನಾವು ಅನ್ವಯಿಸಿದಾಗ 75 ಜನ ಒಟ್ಟು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ. ಅದರಲ್ಲಿ 1/3 ಅಂದರೆ 25 ಜನ ಸದಸ್ಯರನ್ನ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾಗ್ತಾರೆ. ಅಂದರೆ ಸ್ಥಳೀಯ ಸಂಸ್ಥೆಯ ಸದಸ್ಯರು ಮಾತ್ರ ಮತದಾನ ಮಾಡ್ತಾರೆ. ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಮಹಾನಗರ ಪಾಲಿಕೆ, ನಗರಸಭೆಯ ಸದಸ್ಯರು ಮಾತ್ರ ವೋಟಿಂಗ್ ಮಾಡಿ 25 ಜನರನ್ನು ಆಯ್ಕೆ ಮಾಡ್ತಾರೆ. ಆಮೇಲೆ 12 ಸದಸ್ಯರನ್ನು ರಾಜ್ಯದಲ್ಲಿ ನೆಲೆಸಿರುವಂತಹ ನೋಂದಾಯಿತ ಪದವೀಧರರು, ಅಂದರೆ ಈ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಯನ್ಸಿ ಅಂತ ಕರಿತೀವಿ ನಾವು, ಆ ಒಂದು ಪದವೀಧರ ಮತಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಅಂದರೆ ಪದವೀಧರರು ಮಾತ್ರ, ಅದು ರಿಜಿಸ್ಟರ್ಡ್, ಯಾರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾರೋ ತಮ್ಮ ಒಂದು ಪದವಿಯನ್ನು ಪಡೆದುಕೊಂಡವರು ಅವರು ಮಾತ್ರ ಅಲ್ಲಿ ಚಲಾಯಿಸ್ತಾರೆ. ಹಾಗಾಗಿ 7 ಜನ ಸದಸ್ಯರು. ಆಮೇಲೆ 12 ಸದಸ್ಯರು ಶಿಕ್ಷಕರ ಮತಕ್ಷೇತ್ರದಿಂದ, ಟೀಚರ್ಸ್ ಕಾನ್ಸ್ಟಿಟ್ಯೂಯನ್ಸಿ ಅಂತೀವಿ, ಅಲ್ಲಿಂದ ಆಯ್ಕೆ ಆಗ್ತಾರೆ. ಅಲ್ಲಿ ಕೇವಲ ಶಿಕ್ಷಕರು ಮಾತ್ರ ಮತದಾನ ಮಾಡ್ತಾರೆ. ಆಮೇಲೆ 1/3 ಸದಸ್ಯರು ಅಂದರೆ ಇನ್ನು 25 ಮಂದಿ ಸದಸ್ಯರನ್ನು ವಿಧಾನಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರೆ. ಇನ್ನು ಉಳಿದ 11 ಜನ ಸದಸ್ಯರು ರಾಜ್ಯಪಾಲರು ಸಂವಿಧಾನದ 175ನೇ ಉಪನಿಯಮ 5ರ ಪ್ರಕಾರ ಕಲೆ, ಸಾಹಿತ್ಯ, ವಿಜ್ಞಾನ, ಸಹಕಾರ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆದವರನ್ನು ಗುರುತಿಸಿ ಅವರನ್ನು ನಾಮನಿರ್ದೇಶನ ಮಾಡುವುದರ ಮೂಲಕ ಆಯ್ಕೆ ಮಾಡ್ತಾರೆ. ಹೀಗೆ ನಾವು ವಿಧಾನ ಪರಿಷತ್ತಿನ ರಚನೆ ಬಗ್ಗೆ ಬರೀಬಹುದು. ಇನ್ನು ಇದರ ಅಧಿಕಾರಾವಧಿ ಬಗ್ಗೆ ಚರ್ಚೆ ಮಾಡಿದರೆ ಇದು ಒಂದು ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಉಳಿದ ಎಲ್ಲ ಚುನಾವಣೆಗಳನ್ನು ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು ನಾವು ಕೇಳಿದಾಗ ಅದರ ಅಧಿಕಾರಾವಧಿ 5 ವರ್ಷ ಅಂತ ಹೇಳ್ತೀವಿ. ಬಟ್ ವಿಧಾನ ಪರಿಷತ್ತಿನ ಅಧಿಕಾರಾವಧಿ ಅಂದಾಗ ಇದು ಶಾಶ್ವತ ಸದನ ಅಥವಾ ಖಾಯಂ ಸದನ ಆಗಿದ್ದು ಇದನ್ನು ವಿಸರ್ಜಿಸುವಂತಿಲ್ಲ. ಆದರೆ ಇದರ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ಏನಾಗ್ತಾರೆ ಅಂದರೆ ನಿವೃತ್ತಿ ಆಗ್ತಾರೆ. ಆ ಸ್ಥಾನಗಳಿಗೆ ಮತ್ತೆ ಭರ್ತಿ ಆಗ್ತದೆ. ಇನ್ನು ಅರ್ಹತೆಗಳೇನು ಅಂದರೆ ಭಾರತದ ಪ್ರಜೆಯಾಗಿರಬೇಕು, ನಿರ್ದಿಷ್ಟ ವಯೋಮಿತಿ 30 ವರ್ಷ ಕನಿಷ್ಠ ವಯೋಮಿತಿ ಹೊಂದಿರಬೇಕು, ಯಾವುದೇ ಸರ್ಕಾರದ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು, ಹುಚ್ಚನಾಗಿರಬಾರ್ದು, ಸಂಸತ್ತು ನಿಗದಿಪಡಿಸುವಂತಹ ಇತರ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಇದಿಷ್ಟು 5 ಅಂಕದ ಪ್ರಶ್ನೆಗಳು. ಇಲ್ಲಿ 15 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ನಾನು 8 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಹಾಗೆ ಉತ್ತರಿಸಿ ಇಲ್ಲಿ ನಾವು 40 ಅಂಕಗಳನ್ನು ಈ ಭಾಗದಿಂದ ಪಡೆದುಕೊಳ್ಬೋದು. ಇನ್ನು ಭಾಗ 4, ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ಈ ಭಾಗದಿಂದ ನಾವು 20 ಅಂಕಗಳನ್ನು ಪಡೆದುಕೊಳ್ಬೋದು. 2 ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರಿಸುವಂಥದ್ದು. ಮೊದಲು 4 ಪ್ರಶ್ನೆಗಳನ್ನು ಕೇಳಿ 2 ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಅವಕಾಶ ಇತ್ತು. ಈ ಬಾರಿ ಮತ್ತಷ್ಟು ಅವಕಾಶ ಹೆಚ್ಚಿಗೆ ಮಾಡಲಾಗಿ 56 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದರಲ್ಲಿ ನಾವು ಕೇವಲ 2 ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು, ಅಂದರೆ ಸಾಲಿಡ್ ಆಗಿ ಪಾಯಿಂಟ್ಸ್ ಇರುವಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ಉತ್ತರಿಸಬಹುದು. ನೋಡೋಣ. ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ 46 ರಾಜ್ಯ ಎಂದರೇನು, ಅದರ ಮೂಲಾಂಶಗಳನ್ನು ವಿವರಿಸಿ. 47 ಅನಮ್ಯ ಮತ್ತು ನಮ್ಯ ಸಂವಿಧಾನದ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. ಭಾರತೀಯ ಸಂವಿಧಾನದ ಲಕ್ಷಣವನ್ನು ಚರ್ಚಿಸಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಭಾರತದ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಭಾರತದ ಸುಪ್ರೀಂ ಕೋರ್ಟಿನ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ವಿವರಿಸಿ. ಹೀಗೆ 6 ಪ್ರಶ್ನೆಗಳನ್ನು ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಇದರಲ್ಲಿ ನಾವು 2 ಪ್ರಶ್ನೆಗಳನ್ನು ಮಾತ್ರ ಉತ್ತರಿಸಬೇಕು. ಇಲ್ಲಿ ನಾನು ಮಾದರಿಯಾಗಿ ರಾಜ್ಯ ಎಂದರೇನು, ಅದರ ಮೂಲಾಂಶಗಳನ್ನು ವಿವರಿಸಿ. ನಿಮಗೆಲ್ಲ ಗೊತ್ತು, ರಾಜ್ಯ ಅನ್ನುವಂಥ ಟಾಪಿಕ್ನಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ
ತಿಳಿದುಕೊಂಡಿರುವಂಥ ವಿಷಯ. ವುಡ್ರೋ ವಿಲ್ಸನ್ ಅವರ ಪ್ರಕಾರ ರಾಜ್ಯ ಅಂದರೆ ಏನು ಅನ್ನೋದಕ್ಕೆ ನಾವು ತಿಳ್ಕೋಬೇಕು ಅಂದರೆ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೆ ಒಳಪಟ್ಟು ಸಂಘಟಿತಗೊಂಡಿರುವಂತಹ ಜನಸಮೂಹವನ್ನು ರಾಜ್ಯ ಅಂತ ಕರಿತೀವಿ ಅಂತ ಪೀಠಿಕೆಯಲ್ಲಿ ಬರೆದು ಅದರ ಅರ್ಥವನ್ನು ರಾಜ್ಯ ಎಂದರೇನು ಅನ್ನೋದನ್ನು ಬರೆದು ಅದರ ಮೂಲಾಂಶಗಳು ಪ್ರಮುಖವಾಗಿ 4. ಆ 4 ಮೂಲಾಂಶಗಳನ್ನು ನಾವು ವಿವರವಾಗಿ ವಿವರಿಸಬೇಕು. ಯಾವ ಮೂಲಾಂಶಗಳು ಅಂದರೆ 1 ಜನಸಂಖ್ಯೆ, 2 ನಿರ್ದಿಷ್ಟವಾದ ಭೂಪ್ರದೇಶ, 3 ಸರ್ಕಾರ, 4 ಪರಮಾಧಿಕಾರ. ಒಂದೊಂದು ಜನಸಂಖ್ಯೆ ಅಂದರೆ ಎಷ್ಟು ಜನಸಂಖ್ಯೆ ಹೊಂದಿರಬೇಕು, ಪ್ಲೇಟೋ ಏನು ಹೇಳಿದರು, ಅರಿಸ್ಟಾಟಲ್ ಏನು ಹೇಳಿದರು, ರೂಸೋ ಏನು ಹೇಳಿದರು, ಆಮೇಲೆ ಇವತ್ತು ಯಾವ ರೀತಿ ರಾಜ್ಯದ ಜನಸಂಖ್ಯೆ ಇದೆ ಈ ಅಂಶಗಳನ್ನು ಅಲ್ಲಿ ಬರೀಬೇಕು. ನಿರ್ದಿಷ್ಟವಾದ ಭೂಪ್ರದೇಶದ ಬಗ್ಗೆ ಬರೀಬೇಕು. ಸರ್ಕಾರ ಯಾವ ರೀತಿಯಾದ್ದಾಗಿರಬೇಕು ಅನ್ನೋದು. ಆಮೇಲೆ ಪರಮಾಧಿಕಾರ, ಇದು ಅತ್ಯಂತ ಪ್ರಮುಖವಾಗಿರುವ ಮೂಲಾಂಶ. ಕೇವಲ ರಾಜ್ಯಕ್ಕಿರುವಂಥದ್ದು. ರಾಜ್ಯಕ್ಕೆ ಹೊರತುಪಡಿಸಿದರೆ ಬೇರಾರಿಗೂ ಪರಮಾಧಿಕಾರ ಇಲ್ಲ ಅನ್ನೋದನ್ನು ನಾವಿಲ್ಲಿ ವ್ಯಕ್ತಪಡಿಸಬೇಕಾಗ್ತದೆ. ಹೀಗೆ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಪ್ರತಿಯೊಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ತಿಳಿದುಕೊಂಡಿರಬೇಕಾಗಿರುವಂತಹ ಅತ್ಯಂತ ಮಹತ್ವದ ಪ್ರಶ್ನೆ ಅಂದರೆ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿ. ಸುಮಾರು 15 ಲಕ್ಷಣಗಳನ್ನು ನಾವು ನಮ್ಮ ಪುಸ್ತಕದಲ್ಲಿ ನೋಡ್ತೀವಿ. ಅವುಗಳನ್ನು ನಾವು ಒಂದೊಂದಾಗಿ 2-3 ವಾಕ್ಯದಲ್ಲಿ ವಿವರಣೆ ಮಾಡಿದಾಗ ಇದಕ್ಕೆ ಪೂರ್ಣ ಉತ್ತರ ಆಗ್ತದೆ. ನೀವು ನೋಡ್ಬೋದು, ಲಿಖಿತ ಮತ್ತು ಬೃಹತ್ ಸಂವಿಧಾನ, ಪ್ರಸ್ತಾವನೆ ಮತ್ತು ಪೂರ್ವ ಪೀಠಿಕೆ ಹೊಂದಿರುವಂಥದ್ದು, ಮೂಲಭೂತ ಹಕ್ಕುಗಳು, ಸಂಸದೀಯ ಮಾದರಿಯ ಸರ್ಕಾರ, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರವಾದ ನ್ಯಾಯಾಂಗ, ಮೂಲಭೂತ ಕರ್ತವ್ಯಗಳು, ಏಕ ಪೌರತ್ವ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ತಿದ್ದುಪಡಿಯ ವಿಧಾನಗಳು, ಅಧಿಕಾರದ ವಿಭಜನೆ, ಅಖಿಲ ಭಾರತದ ಸೇವೆಗಳು, ಪಂಚಾಯತ್ ರಾಜ್ ವ್ಯವಸ್ಥೆ, ಸಂಯುಕ್ತತೆಯ ಜೊತೆಗೆ ಏಕಾತ್ಮಕತೆಯ ಲಕ್ಷಣಗಳನ್ನು ಹೊಂದಿರುವುದು. ಇವು ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಇವುಗಳನ್ನು 2 ವಾಕ್ಯಗಳಲ್ಲಿ ನಾವು ವಿವರಿಸಿದಾಗ 100% ಸರಿಯಾದ ಉತ್ತರ ಆಗ್ತದೆ. ಈಗ 2 ಪ್ರಶ್ನೆಗಳನ್ನು ಉತ್ತರಿಸಿ ನಾವು 20 ಅಂಕಗಳನ್ನು ಈ ಭಾಗದಿಂದ ಪಡೆದುಕೊಳ್ಳಬಹುದು. ಇನ್ನು ಭಾಗ 5, ಕೆಳಗಿನ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿಯೂ ಕೂಡ ಇದು 5 ಅಂಕದ ಪ್ರಶ್ನೆಗಳು. ಮೊದಲು ಇಲ್ಲಿ 2 ಪ್ರಶ್ನೆಗಳು ಇರ್ತಾ ಇದೆ, ಪ್ರಶ್ನೆಗಳ ಸಂಖ್ಯೆ. ಆದರೆ 1 ಪ್ರಶ್ನೆಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು, ಆ 2ರಲ್ಲಿ ಒಂದನ್ನು ಬರೀಬೇಕಾಗಿತ್ತು. ಈ ಬಾರಿ ಇಲ್ಲಿಯೂ ಇನ್ನೊಂದು ಹೆಚ್ಚುವರಿಯಾದ ಆಯ್ಕೆಯನ್ನು ಕೊಡಲಾಗಿದೆ. 3 ಪ್ರಶ್ನೆಗಳನ್ನು ಕೊಡ್ತಾರೆ, ಒಂದರ ಕೆಳಗಡೆ ಒಂದು. ಅದರಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಿ ಬರೀಬೇಕು. ನೋಡೋಣ ಈ ಮಾಡೆಲ್ ಪ್ರಶ್ನೆಯಲ್ಲಿ, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕುರಿತು ಬರೆಯಿರಿ. ನೋಡಿ, ಇದಂತೂ ನಾವು ಈಸಿಯಾಗಿ ಬರೀಬೇಕು. ಅದು ಪ್ರತಿಯೊಬ್ಬರು ಸ್ವಂತ ತಮ್ಮ ವಿಚಾರಗಳನ್ನು ಇಲ್ಲಿ ಹಾಕ್ಬೋದು. ಅಥವಾ ನಗರಸಭೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ, ಅಥವಾ ಭಾರತದಲ್ಲಿ ಗ್ರಾಹಕ ನ್ಯಾಯಾಲಯಗಳ ಬಗ್ಗೆ ಚರ್ಚಿಸಿ. ಹೀಗೆ 3 ಕೇಳಿದೆ. ಇದರಲ್ಲಿ ನಾವು ಯಾವುದಾದ್ರೂ ಒಂದನ್ನು ಬರೆದು 5 ಅಂಕಗಳನ್ನು ಇದರಿಂದ ಪಡೆದುಕೊಳ್ಬೋದು ಈ ಪ್ರಶ್ನೆಯಿಂದ. ಇನ್ನು 2ನೇದ್ದು, ಇಲ್ಲಿ ನಾನು ಅದನ್ನು ಕಂಟಿನ್ಯೂ ಮಾಡಿದ್ರೆ, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಬರೆಯಿರಿ ಅಂತದನ್ನು ನಾನು ಪಿಕ್ ಮಾಡಿದೆ. ಇದು ಏನಾಗ್ತದೆ, ನೀವು ನಿಮ್ಮವನ್ನು ಬರೀಬಹುದು, ನಿಮ್ಮಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ಬರೀಬೋದು, ಅಥವಾ ನಿಮ್ಮಲ್ಲಿ ಆಚರಿಸಿದ ವಿಧಾನವನ್ನು ನೀವು ಬರೆದಾಗ ಇಲ್ಲಿ ಅಂಕಗಳನ್ನು ಪಡಿತೀರಿ. ಆಚರಣೆ ಸ್ವಾತಂತ್ರ್ಯದ ದಿನ ಅಂದರೆ ಆಗಸ್ಟ್ 15ರಂದು ಆಚರಣೆ ಮಾಡಲಾಗ್ತದೆ. ಹಿನ್ನೆಲೆ 15, ಅದು ಭಾರತ ಸ್ವತಂತ್ರವಾದ ಕಾರಣ ಅದನ್ನು ಇಲ್ಲಿ ಆಚರಣೆ ಮಾಡ್ತೀವಿ. ಆಮೇಲೆ ರಾಷ್ಟ್ರೀಯ ಹಬ್ಬ ಆಗಿದೆ, ನಮ್ಮೆಲ್ಲರ ಕರ್ತವ್ಯ, ದೇಶಾಭಿಮಾನ, ತ್ಯಾಗ ಗುಣ, ಸ್ವಾತಂತ್ರ್ಯ, ಹೋರಾಟಗಾರರ ನೆನಪು, ಬಲಿದಾನ ಮುಂತಾದವನ್ನು ಮಾಡೋದು. ಆಮೇಲೆ ಹೇಗೆ ಮಾಡ್ತೀವಿ ನಾವು ಸ್ವಾತಂತ್ರ್ಯೋತ್ಸವವನ್ನು ಅಂದಾಗ, ಮೊದಲಿಗೆ ನಮ್ಮ ಕಾಲೇಜಿನ ಪೂರ್ಣವಾದಂತಹ ಆವರಣದ ಸ್ವಚ್ಛತೆ, ಶೃಂಗಾರ ಮಾಡೋದು, NSS NCC ಅವರು ಕೂಡ ತಮ್ಮ ಮಾರ್ಚಿಂಗ್ ತಯಾರಿ ಮಾಡುವಂಥದ್ದು. ಆಮೇಲೆ ಅತಿಥಿಗಳಿಗೆ ಸ್ವಾಗತ, ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಪೂಜೆ, ಧ್ವಜಾರೋಹಣ, ರಾಷ್ಟ್ರಗೀತೆ, ಮುಖ್ಯ ಅತಿಥಿಗಳ ಭಾಷಣ, ಆ ನಂತರ ಎಲ್ಲರಿಗೂ ಸಿಹಿಯನ್ನು ಹಂಚಿಸಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಚಟುವಟಿಕೆಯೊಂದಿಗೆ ನಾವು ಮಾಡ್ತೀವಿ ಅಂತ ಏನು ಬರಿತೀವಿ, ಇದನ್ನು ನಾವು ಸಂಕ್ಷಿಪ್ತವಾಗಿ 1 ಪೇಜ್ನಲ್ಲಿ ಪೂರ್ಣವಾಗಿ ಬರೆದಾಗ ಇದಕ್ಕೆ ಉತ್ತರ 5 ಅಂಕ ನಮಗೆ ದೊರೀತಾ ಇದೆ. ಇನ್ನು 53ನೇದಾಗಿ ಇಲ್ಲಿಯೂ ಕೂಡ 3 ಆಪ್ಷನನ್ನು ನೋಡ್ತೀವಿ. ಯಾವುದಾದ್ರೂ ಒಬ್ಬ ರಾಷ್ಟ್ರೀಯ ರಾಜಕೀಯ ನಾಯಕನನ್ನು ಕುರಿತು ಬರೆಯಿರಿ. ಯಾರನ್ನು ಬೇಕಾದರೂ ನೀವು ನಮ್ಮ ನಾಯಕನ ಕುರಿತು ಬರೀಬೋದು. ಅಥವಾ ರಾಜ್ಯಸಭೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಇಲ್ಲಿ ನೀವು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಮಾಡ್ಬೋದು. ಅಥವಾ ಯಾವುದಾದ್ರೂ ಒಬ್ಬ ರಾಷ್ಟ್ರೀಯ ನಾಯಕನ ಕುರಿತು ಬರೆಯಿರಿ ಅಂದಾಗ ಯಾವ ರೀತಿ ಬರೀಬಹುದು ಅಂದರೆ, ಇಲ್ಲಿ ನಾನು ಅದನ್ನು ಉದಾಹರಣೆಯಾಗಿ ಹೇಳ್ತೇನೆ. ಆ ರಾಷ್ಟ್ರೀಯ ನಾಯಕ ಪ್ರಾಥಮಿಕ ಜೀವನ ಹೇಗಿತ್ತು, ನಂತರ ಹೇಗೆ ರಾಜಕೀಯ ಪ್ರವೇಶ ಮಾಡಿದ್ರು, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಏನೇನು ಸಾಧನೆ ಮಾಡಿದರು, ಆಮೇಲೆ ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಕೊಡುಗೆಗಳು ಏನು, ಈ ಅಂಶಗಳನ್ನು ನಮ್ಮ ಒಂದು ಉತ್ತರದಲ್ಲಿ ನಾವು ಬರೆದಾಗ ಇದಕ್ಕೆ ನಾವು ಅಂಕಗಳನ್ನು ಪಡಿತೀವಿ. ನೀವು ಕಡ್ಡಾಯವಾಗಿ 2 ಪ್ರಶ್ನೆಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಬರೆದ್ರಿ ಅಂದರೆ ನಿಮಗೆ 5ರಿಂದ 10 ಅಂಕಗಳು 2 ಪ್ರಶ್ನೆಗಳಿಗೆ ದೊರೀತಾ ಇದೆ.
ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ 2022ರಲ್ಲಿ ಯಾವ ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಬರಬಹುದು ಅನ್ನೋದ್ರ ಬಗ್ಗೆ ಇಲಾಖೆ ಬಿಡುಗಡೆ ಮಾಡಿರುವ ಪ್ರಶ್ನೆ ಪತ್ರಿಕೆಯನ್ನು ನಾನು ಚರ್ಚೆ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾವು ಅನೇಕ ವಿಡಿಯೋಗಳು ಮಾಡಿದಾಗ ಅವು ನಿಮಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ನಮಸ್ಕಾರ.